ಮಕರಾಸನದ ರಿಲ್ಯಾಕ್ಸೇಷನ್ ಪೊಸಿಷನಿಂದ ನಾವು ಭುಜಂಗಾಸನಕ್ಕೆ ಮೊದಲು ಬರ್ತೀವಿ. ಇನ್ಹೇಲ್, ಎರಡೂ ಕೈಗಳನ್ನು ಭುಜದ ಅಕ್ಕಪಕ್ಕ ಇಟ್ಟು ಅಪ್ಪರ್ ಬಾಡಿಯನ್ನು ಲಿಫ್ಟ್ ಮಾಡಿ. ಈಗ ತಿರಿಯ ಭುಜಂಗಾಸನ. ಬಲಗಡೆ ತಿರುಗಿ ನಿಮ್ಮ ಎಡ ಹಿಮ್ಮಡಿಯನ್ನು ಅಂದರೆ ನಿಮ್ಮ ಹೀಲ್ಸನ್ನು ನೋಡೋಕ್ಕೆ ಟ್ರೈ ಮಾಡಿ. ನಾರ್ಮಲ್ ಭುಜಂಗಾಸನ ಪೊಸಿಷನ್ಗೆ ಬನ್ನಿ. ಈಗ ಎಡಗಡೆ ತಿರುಗಿ ಬಲ ಹಿಮ್ಮಡಿಯನ್ನು ನೋಡೋಕ್ಕೆ ಪ್ರಯತ್ನ ಮಾಡಿ. ರಿಪೀಟ್ ಫಾರ್ ಅನದರ್ 6 ರೌಂಡ್ಸ್. ಮಾಲಾಸನದಲ್ಲಿ ನಿಮ್ಮ ಮಂಡಿಯನ್ನು ಒಂದೊಂದಾಗಿ ಕೆಳಗಡೆ ಇಟ್ಟು ಅಪ್ಪರ್ ಬಾಡಿಯನ್ನು ಟ್ವಿಸ್ಟ್ ಮಾಡುವಂಥದ್ದು. ಇದನ್ನು ಒಂದು 10 ಸಲ ಹೀಗೆ ಕಂಟಿನ್ಯೂ ಮಾಡಿ. ಹಿಪ್ ರೊಟೇಷನಲ್ಲಿ ನೀವು ಎಷ್ಟು ಸಾಧ್ಯವೋ ಅಷ್ಟು ದ ಸರ್ಕಂಫರೆನ್ಸ್ ಆಫ್ ಈ ಸರ್ಕಲ್ ಎಷ್ಟು ಸಾಧ್ಯವೋ ಅಷ್ಟು ದೊಡ್ಡದಾಗಿ ಮಾಡಿ. ಕ್ಲಾಕ್ ವೈಸ್ ರೊಟೇಷನ್ 6 ಸಲ. ಅದಾದ ನಂತರ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ಗೆ ಹೋಗ್ತೀವಿ ನಾವು. ನೀವು ಗಮನದಲ್ಲಿಟ್ಕೋಬೇಕು, ಈಗಾಗಲೇ ನಿಮ್ಮ ಹೊಟ್ಟೆಯ ಒಳಗೆ 6 ರಿಂದ 7 ಲೋಟ ಉಪ್ಪಿನ ನೀರಿದೆ. ಯಾವುದೇ ಟೈಮಲ್ಲಿ ನೀವು ಮೋಷನ್ ಪಾಸ್ ಮಾಡೋ ಅರ್ಜೆನ್ಸಿ ಬಂದರೆ ಎಕ್ಸಸೈಸ್ನ ನೀವು ಸ್ಟಾಪ್ ಮಾಡಿ, ಹೋಗಿ ನಿಮ್ಮ ಮೋಷನ್ ಪಾಸ್ ಮಾಡಿ ಮತ್ತೆ ಎಕ್ಸಸೈಸ್ನ ಕಂಟಿನ್ಯೂ ಮಾಡ್ಬೋದು. ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್. ತಾಡಾಸನದಿಂದ ನಿಧಾನವಾಗಿ ನಿಮ್ಮ ಬೆರಳುಗಳನ್ನು ತಲೆಯ ಹಿಂಭಾಗದಲ್ಲಿ ಇಂಟರ್ಲಾಕ್ ಮಾಡಿ. ಈಗ ನಿಮ್ಮ ಬಲ ಎಲ್ಬೋನ ಎಡ ಮಂಡಿಗೆ ಟಚ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ಆಪೋಸಿಟ್ ಡೈರೆಕ್ಷನ್. ಇದನ್ನು ಕ್ರಂಚಸ್ ಅಂತ ಕರಿತೀವಿ. ಕಂಟಿನ್ಯೂ ಕ್ರಂಚಸ್ ಫಾರ್ ಅಬೌಟ್ 10 ರೌಂಡ್ಸ್. ಹೊಟ್ಟೆಯ ಭಾಗದಲ್ಲಿ ಪ್ರೆಷರನ್ನು ಹಾಕಿದೆ. ಕಂಪ್ಲೀಟ್ ಇಂಟೆಸ್ಟೈನಲ್ ಕ್ಲೆನ್ಸಿಂಗ್ಗೆ ಹೆಲ್ಪ್ ಮಾಡುತ್ತೆ. ರಿಲ್ಯಾಕ್ಸ್. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಕೈಯನ್ನು ನಮಸ್ಕಾರ ಮುದ್ರೆಯಲ್ಲಿ ಮೇಲೆ ಇಟ್ಕೊಳ್ಳಿ. ಸ್ಕ್ವಾಟಿಂಗ್ ಪೊಸಿಷನ್ಗೆ ಕೆಳಗಡೆ ಇಟ್ಕೊಳ್ಳಿ. Inhale up, exhale down. Inhale up, exhale down.
Inhale up, exhale down. Inhale up, exhale down.